ಜಿ ರಾಮ್ಜಿ ಜಾರಿಗೆ ಬಂದಿದ್ದರಿಂದ ಕಾಂಗ್ರೆಸ್ ಪಕ್ಷ ನೀರಿನಿಂದ ತೆಗೆದು ಹಾಕಿದ ಮೀನಿನ ರೀತಿ ವರ್ತನೆ ಮಾಡ್ತಾ ಇರೋದು ನೋಡಿದರೆ ಕಾಂಗ್ರೆಸ್ ಪಕ್ಷದ ಆದಾಯದ ಮೂಲ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ. 1962ರಲ್ಲಿ ಚೈನಾ 40,000 ಚದರ ಮೀಟರ್ ಪ್ರದೇಶವನ್ನು ಭೂಭಾಗವನ್ನು ಕಳ್ಕೊಂಡಾಗ ಕಾಂಗ್ರೆಸ್ಗೆ ಸಂಕಟ ಆಗಲಿಲ್ಲ. ಪುಲ್ವಾಮಾ ದಾಳಿ ಆದಾಗ ಕಾಂಗ್ರೆಸ್ಸಿಗೆ ಸಂಕಟ ಆಗಲಿಲ್ಲ. ಪೆಹಲ್ಗಾಮ್ನಲ್ಲಿ ಅಮಾಯಕರು ಹತ್ಯೆಗೆ ಒಳಗಾದಾಗ ಕಾಂಗ್ರೆಸ್ ಈ ಮಟ್ಟಕ್ಕೆ ಉರಿದು ಬಿಟ್ಟಿರಲಿಲ್ಲ. ಜಿ ರಾಮ್ಜಿ ಬಂದಾಗ ಯಾಕೆ ಕಾಂಗ್ರೆಸ್ ಇಷ್ಟು ಉರ್ಕೊಳ್ತಾ ಇದೆ? ಯಾಕೆ ಅಂದರೆ ಅವರ ಆದಾಯದ ಅಂಗಡಿ ಬಂದಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಭಾವಿಸ್ತಾ ಇದೆ. ಮಹಾತ್ಮ ಗಾಂಧಿ ಹೆಸರನ್ನ ಭ್ರಷ್ಟಾಚಾರಕ್ಕೆ ಬಳಸಿಕೊಳ್ಳೋದ್ರಲ್ಲಿ ಪ್ರಸಿದ್ಧಿಯಾಗಿದ್ದು ಕಾಂಗ್ರೆಸ್. ಮಹಾತ್ಮ ಗಾಂಧಿಗೆ ಮತ್ತೆ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ದೇಶಕ್ಕೆ ತಿಳಿಸೋ ಧೈರ್ಯವನ್ನು ಕೂಡ ಕಾಂಗ್ರೆಸ್ ಮಾಡಿಲ್ಲ. ಕಾಂಗ್ರೆಸ್ನವರಿಗೆ ಗಾಂಧಿ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲದರ ಬಗ್ಗೆ ಬಹಳ ಪುಂಖಾನುಪುಂಖವಾಗಿ ಮಾತನಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ಅವರ ತಟ್ಟೆಯಲ್ಲಿ ಬಿದ್ದಿರುವಂತಹ ಹೆಣವನ್ನ ನೋಡೋದಕ್ಕೆ, ಹೆಗ್ಗಣವನ್ನ ನೋಡೋದಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ನರೇಗಾದ ಬಗ್ಗೆ ಎಷ್ಟೆಲ್ಲ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಸಾಕ್ಷಿ ಸಮೇತ ನಾನು ತೋರಿಸಿದ್ದೆ. ಶಾಲಾ ಮಕ್ಕಳಿಗೆ ಸೀರೆ ಉಡಿಸಿ ಬಿಲ್ ತೆಗೆದಿರುವಂಥದ್ದು, ಪುರುಷರಿಗೆ ಮುಸುಕನ್ನ ಹಾಕಿ ಬಿಲ್ ತೆಗೆದಿರುವಂಥದ್ದು, ದಾಖಲೆ ಸಮೇತ ನಾನು ಕೊಟ್ಟಾಗ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಬೆಳಗಾವಿಯ ಸಿಇಒಗೆ ಹೇಳಿದ್ರು, ಒಂದು 50 ವೆಹಿಕಲ್ಗಳನ್ನು ತಗೊಂಡು ಅಧಿಕಾರಿಗಳು ಬಂದರು, ಒಬ್ಬ ಯಾವುದೋ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರು. ಸಾರ್ವಜನಿಕರ ಹಣ ಎಷ್ಟು ನಷ್ಟ ಆಗಿತ್ತು, ಎಷ್ಟು ಭ್ರಷ್ಟಾಚಾರ ಆಗಿತ್ತು, ಇವತ್ತಿನವರೆಗೆ ಏನಾಗಿದೆ? ಒಬ್ಬ PDOನ ಸಸ್ಪೆಂಡ್ ಮಾಡಿಬಿಟ್ರೆ ಇವರ ಭ್ರಷ್ಟಾಚಾರದ ಲೈಸೆನ್ಸ್ ಹಾಗೆ ಕಂಟಿನ್ಯೂ ಆಗತ್ತಾ? ಎರಡನೇದು, ಬಹಳ ದೊಡ್ಡ ಭ್ರಷ್ಟಾಚಾರ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಡೆದಿರುವಂಥದ್ದು 15ನೇ ಹಣಕಾಸು ಆಯೋಗದ ಹಣವನ್ನ ದುರ್ಬಳಕೆ ಮಾಡಿರುವಂಥದ್ದು. ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಪ್ರಿಯಾಂಕ್ ಖರ್ಗೆ ತಮ್ಮ ಇಲಾಖೆಯಲ್ಲಿ ಸಂವಿಧಾನದ ಉಲ್ಲಂಘನೆ ಎಷ್ಟಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಪುರುಸೊತ್ತು ಇಲ್ಲ. ಫೈನಾನ್ಸ್ ಕಮಿಷನ್ ಸ್ಥಳೀಯ ಸಂಸ್ಥೆಗಳಿಗೆ ಏನು ಅನುದಾನವನ್ನು ಬಿಡುಗಡೆ ಮಾಡುತ್ತೆ, ಅದರಲ್ಲಿ 2 ವಿಧ, ಒಂದು ಟೈಡ್ ಮತ್ತು ಇನ್ನೊಂದು ಅನ್ಟೈಡ್, ಬಂಧಿತ ಮತ್ತು ನಿರ್ಬಂಧಿತ. ಟೈಡ್ ಅಮೌಂಟ್ ಏನಿರುತ್ತೆ, ಬಂಧಿತ ಏನು ಅನುದಾನ ಇರುತ್ತೆ, ಕೇಂದ್ರದಿಂದ ಕರ್ನಾಟಕದ 6,000 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದಿಂದ ಫಿಕ್ಸ್ ಆಗಿ ಬರುತ್ತೆ. ಈ ಪಂಚಾಯಿತಿಗೆ ಇಷ್ಟೇ ಅನುದಾನವನ್ನ ಬಳಕೆ ಮಾಡಬೇಕು ಅಂತ. ಇಲ್ಲಿ ಆಯುಕ್ತರ ಕಾರ್ಯಾಲಯದಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಸ್ವಲ್ಪ ದಿನ ಅಕ್ಸೆಸ್ ಕೊಡ್ತಾರೆ, ಸಾಫ್ಟ್ವೇರ್ ಅನ್ನ. ಸೆಂಟ್ರಲ್ನಿಂದ ಸಾಫ್ಟ್ವೇರ್ ಅಲ್ಲೇ ಬಂದ್ಬಿಡತ್ತೆ, ಪ್ರತಿ ಗ್ರಾಮ ಪಂಚಾಯಿತಿಗೆ ಇಷ್ಟು ಲಕ್ಷ ಹೋಗಬೇಕು ಅಂತ. ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆಯಲ್ಲಿ 1 ಪೈಸೆ ಅನುದಾನವನ್ನ ಆ ಕಡೆ ಈ ಕಡೆ ಡೈವರ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಇಲಾಖೆಯಲ್ಲಿ ಕಾಂಗ್ರೆಸ್ಸಿನ MLAಗಳಿಗೆ ಕೇಂದ್ರದಿಂದ ಬಂದಿರುವಂತಹ ಬೇರೆ ಪಂಚಾಯಿತಿಯ 15ನೇ ಹಣಕಾಸಿನ ಹಣವನ್ನ ತೆಗೆದು ಕಾಂಗ್ರೆಸ್ MLAಗಳಿಗೆ ಕೊಟ್ಟಿದ್ದಾರೆ. ಅವರು ಹೈ ಮಾಸ್ಕ್ ಹಾಕೊಳ್ಳಿಕ್ಕೆ ಕಮಿಷನ್ ಬೇಸಿಸ್ ಮೇಲೆ ಹಂಚಿಕೆ ಮಾಡಿಕೊಂಡು
ಸಾವಿರಾರು ಕೋಟಿ ಹಗರಣ ನಡೆದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಒಂದರಲ್ಲೇ 24 ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಬೇರೆ ಗ್ರಾಮ ಪಂಚಾಯಿತಿಗಳಿಗೆ ಏನು ನ್ಯಾಯವಾಗಿ ಹೋಗಬೇಕಿತ್ತು ಕೇಂದ್ರದ ಅನುದಾನ, ಅದನ್ನ ಬೇಕಾಬಿಟ್ಟಿಯಾಗಿ ಎತ್ತಿ ಕಾಂಗ್ರೆಸ್ಸಿನ MLA ಇರುವಂತಹ ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಿದ್ದಾರೆ. ಇದು ಸಂವಿಧಾನ ವಿರೋಧಿ. ಕೇವಲ ನಿಯಮದ ಉಲ್ಲಂಘನೆ ಅಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಕೊಡುವಂತಹ ಅನುದಾನವ ಸಂವಿಧಾನದ ಪ್ರಕಾರ ಹೆಂಗೆ ಬಳಸಬೇಕಿತ್ತು, ಸಂವಿಧಾನದ ಉಲ್ಲಂಘನೆ ಆಗಿದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ.